ನಾವೇನೇ ಕತೆ ಹೇಳಿದ್ರು ಸಾವನ್ನು ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ಆಚೆ ಕೂತವರು ಸಾವನ್ನು ಗೆದ್ದ, ಅಲ್ಲಿ ಸಾವಿಲ್ಲ, ಅಲ್ಲಿ ಪರಬ್ರಹ್ಮ ವಸ್ತು ಇರೋದು. ಯೋಗಿಗಳನ್ನು ಎಕ್ಸಾಂಪಲ್ ತಗೊಂಡ್ರೆ ಸಾವನ್ನು ಗೆದ್ದವರು ಅಂತ. ಸಾವನ್ನು ಗೆಲ್ಲಿಕ್ಕಾಗುತ್ತೆ. ಭಾರತ ಯಾಕೆ ದೊಡ್ಡದ್ದು ಅಂದರೆ ಒಂದು ಭಾವನೆಯಿಂದ ಕೂಡಿದ ರಥ ಭಾರತ. ನಮ್ಮ ತಾಯಿ ಬೇರು, ದ ಕೋರ್ ಆಫ್ ರೂಟ್ ಏನಿದೆ ನಮ್ಮದು ಭಾವನೆ, ಅದು ನಮ್ಮನ್ನು ಮೇಲೂ ತೊಗೊಂಡು ಹೋಗುತ್ತೆ. ಕನ್ಸ್ಟ್ರಕ್ಟಿವ್ ಆಗಿ ತೊಗೊಂಡು ಹೋದರೆ, ಡಿಸ್ಟ್ರಕ್ಟಿವ್ ಆಗಿ ತೊಗೊಂಡೋದ್ರೆ ರೋಡಿಗೂ ಬರ್ತೀವಿ. ಎಲ್ಲಿ ಮಿಸ್ ಹೊಡಿತಿದೆ ಮನಸ್ಸು ಅಂದರೆ ಇಲ್ಲೇ. ಸೊ ಇವತ್ತಿನ ಚಿಂತನೆ ಅಂದರೆ ಒಂದೇ ದಿನ ಎಲ್ಲ ಕಂಟೆಂಟ್ ನಂಗೆ ತೊಗೊಳ್ಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ಸ್ಟ್ರೆಸ್ಸನ್ನು ಕಾನ್ಸಂಟ್ರೇಟ್ ಮಾಡುವ ಅಂತ. ಯಾಕೆ ಶ್ಲೋಕದಲ್ಲಿ ಹೇಳಿದೆ ಕ್ಲೇಶದ ಅರ್ಥ. ಸೊ ಅದ್ರ ಬಗ್ಗೆ ಪ್ರಶ್ನೆ ತಗೊಳ್ಬೋದು. ಯಾಕೆ ಒಂದೇ ದಿನ ಸುಮಾರು ಪ್ರಶ್ನೆ ತಗೊಳ್ಬೇಡಿ. ಯಾರಿಂದ ಶುರು ಮಾಡ್ತೀರಿ? ಒಬ್ರೊಬ್ಬರಿಗೆ 2 ನಿಮಿಷ ಟೈಮ್ ಇದೆ. ನಾನು ಇಲ್ಲಿಂದ ಬಂದೆ, ಈ ಊರು, ನಂಗೆ ಅದೆಲ್ಲ ಅಗತ್ಯ ಇಲ್ಲ. ಅದೆಲ್ಲ ನಿಮಗೆ ನೀವು ಹಾಕ್ಕೊಂಡೊಂದು ಭ್ರಮೆ. ಶರೀರ ಅನ್ನೋದೇ ಭ್ರಮೆ ಆಧ್ಯಾತ್ಮದಲ್ಲಿ. ನೀನು ಮೈಕೋ ಕರೆಂಟು ಅಂತಿನ್ನ, ಕರೆಂಟ್ ಆದರೆ ಅದಕ್ಕೆ ಭಯ ಇಲ್ಲ. ನಿಜವಾಗ್ಲೂ ಕರೆಂಟ್ ಈಗ ಅಡ್ಡ ಬಿದ್ದಿದ್ದು ನಿಮಗೆ ನಿಮ್ಮೊಳಗಿರೋ ಚೈತನ್ಯ. ಭಗವಂತ 3 ರೂಪದಲ್ಲಿ ಇದ್ದಾನೆ. ಏಕರೂಪ, ಒಬ್ಬನೇ ಆಗಿದ್ದಾನೆ ದೊಡ್ಡದಾಗಿ. ಮಹಿತೋ ಅಣು ಮತ್ತು ಮಹಿಮ ಅಂತ ಏನು ಹೇಳ್ತೀವಿ, ದೊಡ್ಡದಾಗಿ ಮಾಲಿಕ್ಯೂಲ್ ಆಗಿ ಇಲ್ಲಿದ್ದಾನೆ. ಅಣುವಾಗಿ ನಿಮ್ಮೊಳಗಿದ್ದಾನೆ. ಎಲ್ಲಿದ್ದಾನೆ? ನಿಮ್ಮ ಬಲಭಾಗದ ಹೃದಯದಲ್ಲಿದ್ದಾನೆ. ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ಹೋದ ಕ್ಲಾಸಲ್ಲಿ. ಈ ಭಾಗ ಅವನ ಭಾಗ. ಮನುಷ್ಯನಿಗೆ 2 ಹೃದಯ ಉಂಟು, ಒಂದು ವಿಸಿಬಲ್, ಇನ್ನೊಂದು ಇನ್ವಿಸಿಬಲ್. ಫಸ್ಟ್ ಇದು ಅರ್ಥ ಆಗಬೇಕು ಧ್ಯಾನ ಮಾಡೋನಿಗೆ. ಆ ಇನ್ವಿಸಿಬಲಲ್ಲಿ ಅವ್ಯಕ್ತ ಮೂರ್ತಿ ಇದ್ದಾನೆ, ವ್ಯಕ್ತ ಮೂರ್ತಿ ಅಲ್ಲ ಅವನು. ಕರೆಂಟ್ ಕಾಣ್ತಾ ಇಲ್ಲ, ಇದು ನನ್ನ ಬಾಡಿ ಅಂದ್ಕೊಳ್ಳಿ, ಮೈಕನ್ನು, ಇದು ನನ್ನ ತಲೆ ಅಂದ್ಕೊಳ್ಳಿ. ಇದರೊಳಗೆ ಕರೆಂಟ್ ಹೇಗಿದೆಯೋ ನಿಮ್ಮ ದೇಹದಲ್ಲೂ ಆ ಕರೆಂಟ್ ಇದೆ. ಅನುಭವ ಮತ್ತು ನೋಡುವ, ಚಿಂತನೆಗೆ ಬರುವ. ಫಸ್ಟ್ ಅಧ್ಯಯನ, ಅನುಭವ, ಅನುಷ್ಠಾನ, ಅಧಿಷ್ಠಾನ, 4 ಮೆಟ್ಲು. ಹಾಗಾಗಿ ಗುರುಗಳಿಗೆ ಅಧಿಷ್ಠಾನ ಅಂತೀವಿ. ಗುರುಗಳ ಅಧಿಷ್ಠಾನ ಸಮಾಧಿ ಮಂದ್ರನಲ್ಲ, ಅದು ಕನ್ನಡದಲ್ಲಿ ಹೇಳೋದು. ಅಧಿಷ್ಠಾನ ಅಂದರೆ ಪ್ಯೂರಿಫೈಡ್ ಸೋಲ್. ಆ ದೇಹವೇ ದೇವಸ್ಥಾನ ಆಗಿದೆ. ಬಸವಣ್ಣ ಹಾಗೆ ಆಗಿ ಹೇಳಿದರು, ಏನು? ಎನ್ನ ಕಾಲೇ ಕಂಬ, ಎನ್ನ ತಲೆ ಶಿಖರ, ಎನ್ನ ಋತ್ಮಂದಿರವೇ ನಿನಗೆ ಮಂದಿರ. ಆಧ್ಯಾತ್ಮದ ಭಾಷೆ ಅದು. ವಚನದಲ್ಲಿ ಉಪನಿಷತ್ತುಗಳನ್ನೇ ಹೇಳಿರೋದು, ಕನ್ನಡದಲ್ಲಿ ಸುಲಭ ರೀತಿಯಲ್ಲಿ ಅರ್ಥವಾಗುವಾಗ ಹೇಳಿದ್ದಾರೆ. ದ್ವಂದ್ವ ಯಾವಾಗ ಆಗೋದು ಅಂದರೆ ಉಪನಿಷತ್ತುಗಳನ್ನು ಓದ್ದೆ ಜೊತೆಗೆ ವಚನಗಳನ್ನು ಸರಿ ತಿಳ್ಕೊಳ್ಳದಿದ್ದಾಗ ದ್ವಂದ್ವ ಆಗ್ತದೆ. ಕೊರತೆ ಇರೋದು ಶರಣರಲ್ಲ, ನಮ್ಮ ಅಧ್ಯಯನದ ಕೊರತೆಯಲ್ಲಿ ಅಲ್ವಾ? ಈಗ ಯೂತ್ಸ್ ಹಾದಿ ತಪ್ಪಿದ್ದು ಹೇಗೆ? ಇದು ಮಾಡಿ, ಆ ರಿಂಗ್ ಹಾಕಿ, ಈ ಕ್ರಿಸ್ಟಲ್ ಹಾಕಿ. ಕ್ರಿಸ್ಟಲ್ ನಿಮ್ಮ ಶರೀರ ಆಗಬೇಕು. ಕ್ರಿಸ್ಟಲ್ ಅಂದರೆ ಏನು? ಟ್ರಾನ್ಸ್ಪರೆನ್ಸಿ. ಅದೇ ಇಲ್ಲ ಅಂದರೆ ಇನ್ನು ಯಾವ ಕ್ರಿಸ್ಟಲ್ ಹಾಕಿ ಏನು ಮಾಡ್ತೀವಿ? ಒಬ್ಬ ಕೊಲೆಗಾರ ಇಡೀ ಊರು ಕೊಂದು ಮಹಾಪಾಪಗಳನ್ನು ಮಾಡಿ ಕ್ರಿಸ್ಟಲ್ ಥರ ಇದ್ದವನ ಮನಸ್ಸನ್ನು, ಅದಕ್ಕೆ ನೋಡಿ ಮಂತ್ರ ಉಂಟು, ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯೆ ಪ್ರದಾಯಕಂ. ಈ ಆಧ್ಯಾತ್ಮದಲ್ಲಿ ಶುದ್ಧ ಮನಸ್ಸು ಶುದ್ಧ ಆದಾಗ ಮುಖದ ನಗು ನಾರ್ಮಲ್, ನ್ಯಾಚುರಲ್ ನಗು ಇರುತ್ತೆ. ನೀವು ನಾರ್ಮಲಿ ನಗಾಡೋದು ನ್ಯಾಚುರಲ್ ನಗು. ಚೆನ್ನಾಗಿದೆ. ನೀವು ಸಮಸ್ಯೆ ಏನು? ಒಳಗೆ ದುಃಖ ಇರುತ್ತೆ, ಅದಕ್ಕೆ ಉತ್ತರನೂ ಹುಡ್ಕೊಳ್ಳಲ್ಲ, ಫಸ್ಟ್ ಮೈನಸ್. ಇನ್ನೊಂದು ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲ, ಅದಕ್ಕೆ ಅಧ್ಯಯನವೂ ಮಾಡಲ್ಲ. ಅದನ್ನೇ ಹಿಂಗೆ ಒಳಗೆ ಇಟ್ಟು 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 ಸ್ಟಾಕ್ ಇಟ್ಟು ಗೊಬ್ಬರ ಕೊಳ್ತಾಗೆ ಶರೀರ, ಮನಸ್ಸು, ಬುದ್ಧಿ ಕೊಳಿತಾ ಇರುತ್ತೆ. ನಾನಿದನ್ನು ಚಿಂತನೆ ಆದಾಗ ಅಜ್ಜನ ವಾಕ್ಯ ಇದೆ, ಲೌಕಿಕ ಪಾರಮಾರ್ಥಿಕ ಅಂತ. ಚಿಂತೆ ಇದೆ, ಅದನ್ನು ಚಿಂತನೆಗೆ ಹಾಕೋ ಕೆಲಸ ಈ ಕ್ಲಾಸ್ ಮಾಡ್ತಾ ಇರೋದು. ಹಂಗಂತ ನಾ ದೊಡ್ಡ ಪಂಟರ್ ಅಂತಲ್ಲೇ, ಇದು ಅನುಭವ ಮಂಟಪ ಅಷ್ಟೆ. ನನ್ನ ಅಧ್ಯಯನ ನಾನು ತಂದಿಡ್ತಿದ್ದೀನಿ, ನಿಮ್ಮ ಅಧ್ಯಯನ ಪಕ್ಕ ಇದ್ದರೆ ತಂದಿಡಿ. ಅಧ್ಯಯನದಲ್ಲಿ ಕ್ಲಾರಿಟಿ ನಿಮಗೆ ಇಲ್ಲ ಅಂದರೆ ಅದನ್ನು ಪಾಠ ಮಾಡಲಿಕ್ಕೆ ಹೋಗಬಾರ್ದು, ದೊಡ್ಡ ದೋಷ ಅದು, ಮಹಾಪಾಪ ಅಂತ. ಈ ಗಾಯತ್ರಿ ಮಂತ್ರ ಹೇಳಿದೆ, ಪಂಚಪಾತಕ ನಾಶಿನಿ.
ಯಾಕ ಇದನ್ನು ಹೇಳಿದೆ ಅದನ್ನು ಹೇಳ್ತೀನಿ, ತ್ರಯಂಬಕಂ ಯಜಾಮಹೇ ಹೇಳಿದೆ ಅದನ್ನು ಹೇಳ್ತೀನಿ. ಈ ಮಹಾಪಾತಕಗಳಿದೆ, ಸ್ತ್ರೀ ಹತ್ಯೆ, ಗುರು ಹತ್ಯೆ, ಗೋಹತ್ಯೆ, ಇದನ್ನೆಲ್ಲ ಕಳೆಯುವ ಒಂದು ಮಂತ್ರ ಇದೆ, ಅದು ಗಾಯತ್ರಿ. ದೀಹಿ ಬುದ್ಧಿಯನ್ನು ಶುಭ್ರ ಮಾಡುತ್ತೆ. ಈ ಕೊಂದ ಜ್ಞಾಪಕಗಳೆಲ್ಲ ಇರುವುದಲ್ಲಿ ಪಾಪ ಪ್ರಜ್ಞೆ ಅಂತ ಶಬ್ದ ನೋಡಿ, ಪಾಪ ಪ್ರಜ್ಞೆ. ಪ್ರಜ್ಞೆ ಅಂದ್ರೇನು? ನಿನ್ನ ನಾಲೆಡ್ಜ್, ಚಿತ್ತ ಅಲ್ಲಿದೆ. ಅದು ನಿಮ್ಮನ್ನು ಹೀಗೆ ಚುಚ್ತಾ ಇರುತ್ತೆ. ನಂಬದವರಿಗೆ ಸುಳ್ಳು ಹೇಳಿದಾಗ್ಲೂ ಅಥವಾ ಇನ್ನೊಬ್ಬರ ಎದುರುಗಡೆ ನಾಟಕ ಮಾಡಿದಾಗ್ಲೂ, ನಾವೊಂದು ಹಿಡನ್ ಅಜೆಂಡಾ ಇಟ್ಕೊಂಡು ಇನ್ನೊಬ್ಬರ ಹತ್ರ ಆ್ಯಕ್ಟಿಂಗ್ ಮಾಡಿದಾಗ್ಲೂ ನಾವು ತಿಳ್ಕೊಳ್ಳೋದು ಅವನಿಗೆ ಗೊತ್ತಾಗ ಅವನ ಕತೆ ಬಿಡಿ, ನಿಮ್ಮ ಒಳಗೆ ಚುಚ್ತಾ ಇರುತ್ತಲ್ಲ. ಯಾರಿಗೆ ಈ ಅನುಭವ ಆಗಿದೆ? ಫಸ್ಟ್ ಇದಾಗಬೇಕು. ಇದಾಗದೆ ಟ್ರಾನ್ಸ್ಪರೆನ್ಸಿಗೆ ಬರಲಿಕ್ಕಿಲ್ಲ. ಆಧ್ಯಾತ್ಮ ಧ್ಯಾನ ಪ್ರಾಣಾಯಾಮದಕ್ಕಿಂತ ಫಸ್ಟ್ ಇರೋದು ಮನೋಶುದ್ಧಿ, ಚಿತ್ತಶುದ್ಧಿ. ಈ ಶುದ್ಧಿ ಆಗದೆ ಅಶುದ್ಧಿ ಆಗಬೇಕಾದ್ರೆ ಅಲ್ಲಿ ಧರ್ಮ ಪ್ರವೇಶ ಆಗಲೇಬೇಕು. ಅದಕ್ಕೆ ರಾಮ ಧರ್ಮ ವಿಗ್ರಹ. ಯಾಕೆ ರಾಮನಾಮ ಕೊಟ್ಟೆ? ನಿಮ್ಮೊಳಗೆ ಆ ನಾಮ ಪ್ರವೇಶ ಆದರೆ ಆಟೋಮೆಟಿಕ್ ನಿಮ್ಮಲ್ಲಿ ಧರ್ಮ ಒಳಗೆ ಅವಾಗ ಏನೋ ಮಾಡ್ತಾರೆ. ಭಗವಂತನ ಸಗುಣ ರೂಪ ನಾಮ. ಮೊಬೈಲ್ ನಂಬರ್ ಇದ್ದಾಗ ಕರೆಕ್ಟ್ ಹೊಡೆದ್ರೆ ಹೋಗುತ್ತಾ ಇಲ್ಲ? ಈ ಕೋಡಿಗೆ ಅಷ್ಟು ಶಕ್ತಿ ಇದ್ದರೆ ಅದು ಅವನ ಕೋಡು, ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು. ನಿಮಗೆ ನಮ್ಮನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ಕೂತ್ಕೊಂಡು ಜಪ ಮಾಡಿ, ಖಂಡಿತ ಶುದ್ಧಿ ಆಗ್ತದೆ. ಜಪ ಮನಸ್ಸನ್ನು ನಿಯಂತ್ರಣಕ್ಕಿರೋ ದೊಡ್ಡ ಸಹಾಯ. ಯಾಕೆ ಮನಸ್ಸಿಗೆ ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ. ಫಸ್ಟ್ ಕಷ್ಟ ಆಗುತ್ತಲ್ಲ, ಗುರುಜಿ ನಾವು ಜಪವೇ ಮಾಡಿಲ್ಲಲ್ಲ. ನೀವು ಮಾಡಿದ್ದೀರಿ, ಈಗಲೂ ಜಪ ಮಾಡ್ತೀವಿ. ಮನೆ ಚಿಂತೆ ಅದೊಂದು ಜಪ, ಮಕ್ಕಳ ಚಿಂತೆ ಇನ್ನೊಂದು ಜಪ, ಉಪಾಸನೆ ಅದು. ದೇಹದ ಚಿಂತೆ ಇನ್ನೊಂದು ಜಪ, ದುಡ್ಡಬೇಕು ಅನ್ನೋ ಚಿಂತೆ ಮೇಯ್ನ್ ಜಪ. ನಾನು ನನ್ನದೆಲ್ಲ ಶಾರೀರಿಕ ಸುಖ ಭೋಗಗಳನ್ನು ಸಾಧಿಸ್ಕೊಳ್ಬೇಕು ಅನ್ನೋದು ಹಿಡನ್ ಜಪ. ಅದನ್ನು ಬಾಯಿ ಬಿಡೋದು ಇಲ್ಲ ನೀವು. ಆ ಹಿಡನ್ ಜಪ ಇಟ್ಕೊಂಡು ಯು ಶುಡ್ ಡೂಯಿಂಗ್ ಆ್ಯಕ್ಟಿಂಗ್. ಅಲ್ಲಿ ಮನಸ್ಸು ಒಂದು ಹೇಳ್ತಾ ಉಂಟು, ಕಾಯ ಒಂದು ಹೇಳುತ್ತುಂಟು, ನಾಲಿಗೆಯಲ್ಲಿ ಇನ್ನೊಂದು ಬರುತ್ತುಂಟು. ಹಾಗಾಗಿ ನಿಮಗೆ ಸುಮಾರು ಜನ ಹಿಮಾಲಯದಲ್ಲೂ ಕೂತು ಸಾಧನೆ ಮಾಡಿದ್ರು, ಇಲ್ಲೆಲ್ಲೋ ಕೂತು ಮಾಡಿದ್ರು, ಯಾರಿಗೂ ಬೆಳಕು ಸಿಗಲಿಲ್ಲ. ಕಾರಣ ಎಷ್ಟೇ? ಒಳಗೆ ಕೊಳಕ್ಕೆ ಹೋಗಲೇ ಇಲ್ಲ. ಕೊಳಕಿಂದ ನೆಕ್ಸ್ಟ್ ರಿಸಲ್ಟ್ ತೊಳಕು, ಅಂದರೆ ತೊಳಲಾಟ. ಈ ಕರ್ಟನ್ ಇಲ್ಲಿ ಹಾಕಿದ್ದೀನಿ, ಇದು ಅಹಂಕಾರ, ಇದು ಮಮಕಾರ. ಇದೆರಡನ್ನು ಕ್ಲೋಸ್ ಮಾಡಿದೆ, ಒಳಗೆ ಬೆಳಕಿದೆ. ನಮಗೆ ಗೊತ್ತು ಬೆಳಕಿದೆ ಅಂತ ಆಶ್ರಮಕ್ಕೆ ಬಂದವ್ರಿಗೆ. ಆ ಎರಡನ್ನು ತೆಗಿಯೋ ಧೈರ್ಯ ನಮಗಿಲ್ಲ. ಹಾಕಿದ್ಯಾರು? ನಿತ್ಯಾನಂದ್ರ. ನಾವೇ ಹಾಕೋಗಿದ್ದು ಸಂಜೆ ಹೋಗ್ತಾ 9 ಗಂಟೆ. ತೆಗಿಬೇಕಾಗಿದ್ಯಾರು? ಹಾಕಿದವನಿ. ಆ ತೆಗಿಲಿಕ್ಕೆ ನಾಲೆಡ್ಜ್ ಸಹಾಯ ಮಾಡುತ್ತೆ. ದೇಹ ಪೋಷಣೆಗೊಂದು ನಾಲೆಡ್ಜ್ ಇದೆ. ಯು ಗೈಸ್ ಆರ್ ಹ್ಯಾವಿಂಗ್ MBA, BE, MBBS. ವಾಟ್ ಅಬೌಟ್ ಆತ್ಮ ಪೋಷಣ? ಅಲ್ಲೇನಾದ್ರು ಒಂದು ಸಮಥಿಂಗ್ ಉಂಟು, ಅದನ್ನು ಹುಡುಕೋ ಕೆಲಸ ಈ ಸೆಷನ್ಗಳು ಮಾಡ್ತಾ ಇದೆ. ಕೇಳಿದ್ರೆ ಯಾಕೆ 100-200 ಜನ ಸಂತೆಯಲ್ಲಿ ಕೂತು ಸಮಾರಾಧನೆ ಮಾಡಲಿಕ್ಕಾಗಲ್ಲಪ್ಪ. ಒಂದು ಕ್ಲಾಸಲ್ಲಿ ತುಂಬ ICIC ಸ್ಕೂಲ್ಗಳಲ್ಲಿ ಯಾಕೆ 25-30 ಅಡ್ಮಿಷನ್? ಅಲ್ಲಿ 300 ಅಡ್ಮಿಷನ್ ಇಲ್ಲ. 300 ಅಡ್ಮಿಷನ್ ಮಾಡಿದರೆ ಅವ್ರನ್ನ ಟ್ರ್ಯಾಕಿಗೆ ತರಲಿಕ್ಕೆ ಕೂತವನಿಗೆ ಕಷ್ಟ ಆಗುತ್ತೆ. ನಿತ್ಯಾನಂದ್ರಿಗೆ ಆಗ್ಬೋದು, ನಂಗೆ ಆ ಕೆಪಾಸಿಟಿ ಎಲ್ಲ ಇಲ್ಲ. ನಮ್ಮದು ಮ್ಯಾಕ್ಸಿಮಮ್ 25, ಅದರ ಮೇಲೆ ನನ್ನ ಕೈಲಿ ಸಾಧ್ಯವೂ ಇಲ್ಲ.